ಭಾಳಷ್ಟು ವರ್ಷಗಳಿಂದ ಒಂದು ಪುಟ್ಟ ಕಪ್ಪೆ ಒಂದು ಬಾವಿ ಒಳಗಡೆ ಜೀವಿಸ್ತಾ ಇತ್ತಂತೆ. ಯಾವಾಗ ಅದು ಬಾವಿ ಮೇಲ್ಗಡೆ ನೋಡ್ತಾ ಇತ್ತು, ಹೊರಗಡೆ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಕ್ಯೂರಿಯಾಸಿಟಿಯಿಂದ ಇತ್ತಂತೆ. ಅದ್ರ ಬಗ್ಗೆ ಬೇರೆ ಕಪ್ಪೆಗಳಿಗೆ ಕೇಳಿದಾಗ ಅದ್ರ ಜೊತೆಗಿದ್ದಂಥ ಕಪ್ಪೆಗಳು ಹೇಳ್ತಾ ಇತ್ತು, ಇದ್ರ ಹೊರಗಡೆ ಜೀವನನೇ ಇಲ್ಲ, ನೀನು ಹೊರಗಡೆ ಹೋದರೆ ಗ್ಯಾರಂಟಿ ಸತ್ತೋಗ್ತೀಯಾ ಅಂತ. ಅವ್ರ ಮಾತಿಗೆ ಹೆದರಿ ಯೋಚನೆ ಮಾಡ್ದೇನೆ ಅಲ್ಲೇ ತನ್ನ ಅರ್ಧ ಜೀವನವನ್ನು ಕಳೀತದೆ. ಅದೃಷ್ಟವಶಾತ್ ಒಂದಿನ ಮಳೆಗಾಲಕ್ಕೆ ಬಾವಿಯಲ್ಲಿ ನೀರು ತುಂಬಿ ಈ ಕಪ್ಪೆ ಹೊರಗಡೆ ಹಾರಿ ಬಿದ್ದೋಗುತ್ತೆ. ಯಾವಾಗ ಇದು ಹೊರಗಡೆ ಬೀಳುತ್ತೋ ಪ್ರಪಂಚವನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಂತೆ. ಅಷ್ಟೇ ಬೇಜಾರು ಕೂಡ ಪಟ್ಕೊಳ್ತು. ಯಾಕೆ ಅಂದರೆ ಇಷ್ಟು ವರ್ಷ ಯಾರ್ದೋ ಮಾತುಗಳನ್ನು ಕೇಳಿಕೊಂಡು ಈ ನನ್ನ ಜೀವನ ಅಲ್ಲಿ ಕಳೆದುಬಿಟ್ಟೆ ಅಂತ. ಅದೇ ರೀತಿ ನಮ್ಮ ಜೀವನ ಕೂಡ ನಾವು ಯಾರ ಜೊತೆಗಿದ್ದೀವಿ, ಯಾರ ಮಾತನ್ನು ಕೇಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಗಳನ್ನು ನೋಡೋದಂದರೆ ಭಾಳಷ್ಟು ಜನ ಇಷ್ಟಪಡೋದಿಲ್ಲ. ನಿಜವಾಗ್ಲೂ ಇಷ್ಟಪಡೋರು ಅಂದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ. ಹಾಗಾಗಿ ಜೀವನದಲ್ಲಿ ನೀವು ಎಲ್ಲಿದ್ದೀರೋ, ಇನ್ ಕೇಸ್ ನಿಮ್ಗೇನಾದ್ರಲ್ಲಿ ತುಂಬ ಕಷ್ಟ ಅನಿಸ್ತಾ ಇದ್ದರೆ ಒಮ್ಮೆ ಅದರಿಂದ ಹೊರಗಡೆ ಬಂದು ನೋಡಿ. ಗೆದ್ದರೆ ಸಂತೋಷ ಪಡ್ತೀರಾ, ಸೋತ್ರೆ ಪ್ರಯತ್ನ ಪಡ್ತೀರಾ. ಆಲ್ ದಿ ಬೆಸ್ಟ್.